ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಿತ್ತಾಟ ತಾರಕಕ್ಕೇರ್ತಾ ಇದೆ. ಒಳಬೇಗುದಿ ಇನ್ನು ಹೇಳಿಕೆಗಳು ಕೂಡ ಸಾಕಷ್ಟು ನೀಡ್ತಾನೆ ಇದ್ದಾರೆ. ಹಾಗಾಗಿ ಬಿವೈ ವಿಜಯೇಂದ್ರಗೆ ಮತ್ತೆ ಶಾಸಕ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಹೊಸ ಜನ ಬರಬೇಕು, ಒಂದೇ ಕುಟುಂಬ ಎಲ್ಲದೂ ಆಗಬಾರದು. ರಾಜಕೀಯ ಕುಟುಂಬದ ವಿರುದ್ಧವಾಗಿ ನನ್ನ ಹೋರಾಟ. ನಾನು ಯಾರಿಗೂ ಅಂಜೋ ಮಗ ಅಲ್ಲ. ಕರ್ನಾಟಕದಲ್ಲಿ ನಾನು ನಂಬರ್ 1 ಆಗೋನೆ. ಅಪ್ಪ ಮಕ್ಕಳು ಲೂಟಿ ಮಾಡಿದ್ದು ಸಾಕು. ಕರ್ನಾಟಕದಲ್ಲಿ ಹೊಸ ಅಧ್ಯಾಯವನ್ನ ಆರಂಭ ಮಾಡ್ತೀನಿ ಅನ್ನೋದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಇದೀಗ ಮತ್ತೆ ಶಾಸಕ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಹೊಸ ಜನ ಬರಬೇಕು, ಒಂದೇ ಕುಟುಂಬ ಎಲ್ಲ ಆಗಬಾರ್ದು. ರಾಜಕೀಯ ಕುಟುಂಬದ ವಿರುದ್ಧವೇ ನನ್ನ ಹೋರಾಟ ಅಂತ ಹೇಳಿ ಇದೀಗ ಮತ್ತೆ ಗುಡುಗಿದ್ದಾರೆ ಶಾಸಕ ಯತ್ನಾಳ್. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರರನ್ನ ಕೆಳಗಿಳಿಸುವಂತೆ ಬಿಗಿಪಟ್ಟು ಹಿಡಿದು ಕೂತಿದ್ರು. ಹಾಗಾಗಿ ಹೈಕಮಾಂಡ್ಗೆ ಹೋಗಿದ್ರು. ತದನಂತರದಲ್ಲಿ ಹೈಕಮಾಂಡ್ನಿಂದ ಸೂಚನೆಯನ್ನ ನೀಡಿದ್ರೂ ಕೂಡ ಇವರ ಹೋರಾಟ ಮುಂದುವರಿತಲೇ ಇತ್ತು. ಇದೀಗ ಬಿವೈ ವಿಜಯೇಂದ್ರಗೆ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ರಾಜಕೀಯಕ್ಕೆ ಹೊಸ ಜನ ಬರಬೇಕು, ನಾನು ಯಾರಿಗೂ ಅಂಜೋ ಮಗ ಅಲ್ಲ. ಕರ್ನಾಟಕದಲ್ಲಿ ನಾನು ನಂಬರ್ 1 ಆಗೋನೆ. ಅಪ್ಪ ಮಕ್ಕಳು ಲೂಟಿ ಮಾಡಿದ್ದು ಸಾಕು. ಕರ್ನಾಟಕದಲ್ಲಿ ಹೊಸ ಅಧ್ಯಾಯ ಆರಂಭ ಮಾಡ್ತೀನಿ ಅನ್ನೋದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಕುರಿತಂತೆ ಇಲ್ಲಿ ಮಾತನಾಡಿದ್ದಾರೆ. ಅವರ ಶಕ್ತಿ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿಂದಿರಿ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ. ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆ ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ. 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜೋ ಮಗ ಅಲ್ಲ. ನಾ ಹಿಂಗೆ ಇರಾವ. ಒಂದೇನು ಒಂದು ದಿವಸ ಕರ್ನಾಟಕದ ನಂಬರ್ 1 ಆಗವನೇ. ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ. ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವ್ಹಾಣನ ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜ ಸಾಕ್ಷಿ ಎಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳೆದ್ರು. ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಅವರ ಶಕ್ತಿ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿಂದಿರಿ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ. ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆ ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ. 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜೋ ಮಗ ಅಲ್ಲ. ನಾ ಹಿಂಗೆ ಇರಾವ. ಒಂದೇನು ಒಂದು ದಿವಸ ಕರ್ನಾಟಕದ ನಂಬರ್ 1 ಆಗವನೇ. ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ. ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವ್ಹಾಣನ ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜ ಸಾಕ್ಷಿ ಎಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳೆದ್ರು. ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಅವರ ಶಕ್ತಿ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿಂದಿರಿ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ. ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆ ಪಾಪ ಬರೀ 25,000 ಸೋತ್ರು.
ನಾವೊಂದು 15-20 ಸಭಾ ಮಾಡಿದೆ. 10-15 ಸಾವಿರ ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜು ಮಗ ಅಲ್ಲ, ನಾ ಹಿಂಗೆ ರಾಮ. ಒಂದ್ ದಿವಸ ಕರ್ನಾಟಕದ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.